ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನೋದೆ ನನಗೋಸಿ ಕಾಲು ನೋವದೆ, ಅದಕ್ಕೆ ಮೇಲೆ ಕೂತೀವ್ನಿ. ನೀವೇನು ಬೇಜಾರು ಮಾಡ್ಕೋಬೇಡಿ. ಪರವಾಗಿಲ್ಲ ಬಿಡಿ ಗೌಡ್ರೆ. ಸಿದ್ದು ಇಲ್ರಿ, ಕಾಣಿಸ್ತಿಲ್ಲ. ನಾನು ಅವನ್ನ ಬೇಕು ಅಂತ ಪಾರ್ಟಿ ಆಫೀಸ್ ಕಳ್ಸಿವ್ನಿ. ನೀವು ಸುಮ್ಕಿರೋ. ಹೌದಾ, ಒಳ್ಳೇದಾಯ್ತು ಬಿಡಿ. ಈಗ ನೋಡಿ ಅವಳಿಗೆ ಏನು ಮಾಡ್ತೀನಿ ಅಂತ. ಭಾವನಾ, ಅಲ್ಲಿ ಒಳಗಡೆ ಹೂ ಇದೆ, ತಗೊಂಡ್ ಬಾಮ್ಮ. ಹಾ ಅತ್ತೆ. ಪಂಚಪಾತ್ರ ಉದ್ರಣೆ ಕೊಡಮ್ಮ. ಹಾ. ನೈವೇದ್ಯಕ್ಕೆಲ್ಲ ರೆಡಿನಾ ಅಮ್ಮ? ಸಂಕಲ್ಪ ಮಾಡಿಕೊಳ್ಳಿ. ಪೂರ್ವೋಚ್ಚರಿತ ಏವಂಗಣ ವಿಶೇಷಣ ವಿಶಿಷ್ಟಾಯಾಂ ಶುಭತಿತವ್ವ ಯಜಮಾನಸ್ಯ ನಾಮ ಗೋತ್ರೋದ್ಭವಸ್ಯಾಂ ಶಿವಗೋತ್ರೋದ್ಭವಸ್ಯಾಂ ಜವರೇಗೌಡ ಜವರೇಗೌಡ ನಾಮಧೇಯಸ್ಯಾಂ ರೇಣುಕಾ ನಾಮ್ಯಾಃ ಸಕುಟುಂಬ ಪರಿವಾರ ಸಹ ಕುಟುಂಬಸ್ಯ ಸಬಾಂಧವಸ್ಯ ನಾಮ ಸರ್ವೇಷಾಂ ಮಹಾಜನಾನಾಂ. ನನ್ನ ದೊಡ್ಡ ಮಗ ಇದ್ದಾನೆ, ಮರ್ಗೌಡ ಸಂಕಲ್ಪ ಮಾಡ್ಕೊಳ್ಳ. ಯಜಮಾನಸ್ಯ ನಾಮ ಗೋತ್ರೋದ್ಭವಸ್ಯಾಂ ಮರಿಗೌಡ ನಾಮಧೇಯಸ್ಯಾಂ ನೀಲಾಂಬರಿ ನಾಮ್ಯಾಃ ಹರೀಶ್ ಎಲ್ ಕುಮಾರ್ ಸಿಂಚನ. ಮತ್ತೆ ಯಾರಾದರೂ ಮಕ್ಕಳಿದ್ದಾರಾ? ನನ್ನ ಎರಡನೇ ಮಗ ಇಲ್ಲ, ಅವನಿಗಾಗಲೇ ನಾನು ಎಳ್ಳು ನೀರು ಬಿಟ್ಟಂಗೆ ಆಗುತ್ತೆ. ಈ ಪೂಜೆ ಸಾಕು ಮಾಡ್ಕೊಳ್ಳಿ. ಅಕ್ಷತೆ ಕಾಳು ತಗೊಂಬಮ್ಮ. ಅಪ್ಶಕುನ, ನಿನ್ ಕಣ್ಣಿಗೆ ಏನಾಗಿದೆ? ಜ್ಞಾನ ಎಲ್ಲಿದೆ? ಒಂದು ಚೂರು ಭಯ ಭಕ್ತಿ ಅನ್ನೋದೇ ಇಲ್ಲ. ಅಲ್ಲ ಕಣಮ್ಮ, ಪೂಜೆ ನಡೀತಾ ಇರೋದು ಗೊತ್ತಾಗಿಲ್ವೇ? ಅಲ್ಲಿ ಮೈಮ ಜ್ಞಾನ ಇಟ್ಕೊಂಡು ಬರಬೇಕು ಅಂತ ಗೊತ್ತಾಗಲ್ಲ ನಿನಗೆ? ಅದನ್ನೆಲ್ಲ ಇವ್ರ ಅಪ್ಪ ಅಮ್ಮ ಕಲ್ಸಿಲ್ಲ ಕಣೋ ಜವ್ರ, ಅದಕ್ಕೆ ಇವಳು ಹಿಂಗಾಡೋದು. ರೀ, ಈಗ ಏನ್ರಿ ಮಾಡೋದು? ಇದು ಅಪ್ಶಕನ ಅಲ್ವೇನ್ರಿ? ಇದು ಅಪಶಕ್ನ ಅಲ್ಲಮ್ಮ, ಅಚಾನಕ್ಕಾಗಿ ಆಗಿರೋದು. ಎಲ್ಲರೂ ಭಕ್ತಿಯಿಂದ ದೇವಿಯ ಸ್ಮರಣೆ ಮಾಡ್ಕೊಂಡು ಪೂಜೆ ಮಾಡೋಣ, ಎಲ್ಲ ಒಳ್ಳೇದಾಗುತ್ತೆ. ಸಿಂಚು, ಹೊಸಿ ನಿಂತ್ಕೊಳ್ಳವ ಅಲ್ಲಿ. ಅಪ್ಪ ನಿಂತ್ಕೊ ಅಂದೆ. ನಿಮ್ಮ ಸಂತೋಷ್ ಅವರು ಹೇಗೆ? ಆರಾಮ್ ಖುಷಿಯಾಗಿದ್ದಾರೆ ತಾನೆ? ಏನೋ ಸರ್, ಆರಾಮಾಗಿದ್ದಾರೆ. ಅವನು ವ್ಯವಹಾರದಲ್ಲಷ್ಟೇ ತುಂಬಾ ಸ್ಟ್ರಿಕ್ಟು, ಅದು ಬಿಟ್ರೆ ತುಂಬಾ ಒಳ್ಳೆ ಮನುಷ್ಯ ಅವನು. ಹಾ ಹೌದು ಗೊತ್ತಾಗುತ್ತೆ. ಬಂದೇ ಬಿಟ್ಟ. ಅಲ್ಲ ಸರ್, ಮತ್ತೆ ಸಂತು, ದುಡ್ಡೆಲ್ಲ ಅರೇಂಜ್ ಆಯ್ತಲ್ಲ? ಎಲ್ಲ ಅರೇಂಜ್ ಮಾಡ್ಕೊಂಡು ಬಂದಿದ್ದೀನಿ. ಕಷ್ಟಪಟ್ಟು ಹೊಂದ್ಸ್ಕೊಂಡು ಬಂದಿದ್ದೀನಿ ಸರ್, ಸಾಕಾಗೋಯ್ತು. ಹೇಳಿ ಕೊಡಿ ಸರ್, 5 ಲಕ್ಷ ಇದೆ. ದುಡ್ಡಿಗೇನು ಮೋಸ ಇಲ್ಲ ತಾನೆ? ನೋಡಿ, ನೀವೇನು ಟೆನ್ಷನ್ ತಗೋಬೇಡಿ, ಏನು ವರಿನೇ ಮಾಡ್ಕೋಬೇಡಿ. ನೀವು 1 ಲಕ್ಷ ಕೊಟ್ಟಾಗ 15,000 ಸೇರಿಸಿ ನಿಮ್ಗೆ ಯಾವ ರೀತಿ ವಾಪಸ್ ಕೊಟ್ಟೆ, ಅದೇ ಥರನೇ ಈ ದುಡ್ಡು ನಿಮ್ಗೆ ವಾಪಸ್ ಬರುತ್ತೆ. ಸರ್, ಈ ಸಲ ಇಷ್ಟು ದುಡ್ಡು ಯಾಕೆ? ಅದು ಈ ಸರಿ ಒಂದು ದೊಡ್ಡ ಕಂಟೈನ್ಮೆಂಟ್ ಸಿಕ್ಕಿದೆ, ಒಳ್ಳೆ ಲಾಭ, ದುಡ್ಡು ಜಾಸ್ತಿ. ಅದಕ್ಕೋಸ್ಕರನೇ ನಿಮಗೆ 5 ಲಕ್ಷಕ್ಕೆ 2 ಲಕ್ಷ ಸೇರಿಸ್ಕೊಡ್ತಾ ಇರೋದು. ನೀವು ದುಡ್ಡು ಮಾಡ್ಕೋಬೋದು, ನಮಗೂ ದುಡ್ಡಾಗುತ್ತೆ. 1 ವರ್ಷ ದುಡಿಯೋದನ್ನ
ಒಂದೇ ದಿನದಲ್ಲಿ ದುಡ್ಡು ಹಾಕ್ಬಿಡ್ಬೋದು. ಆಗಲಿ ಸರ್, ದುಡ್ಡು ಹುಷಾರು ಸರ್. ಸರ್, ಕೆಲಸ ಅಂತ ಒಂದು ಮಾಡಿದ್ಮೇಲೆ ನಂಬಿಕೆ ಭಾಳ ಮುಖ್ಯ ಸರ್. ನಾವು ಯಾರಿಗೂ ಮೋಸ ಮಾಡಿ ಬದುಕೋ ಜನ ಅಲ್ಲ ಸರ್. ಏನೋ ನಿಮ್ಮಂಥವ್ರಿಗೆ ಸ್ವಲ್ಪ ಸಹಾಯ ಆಗುತ್ತೆ, ನಮಗೂ ಬಿಸ್ನೆಸ್ ಆಗುತ್ತೆ ಅಂತಂದ್ಬಿಟ್ಟು ನಾವು ಈ ಥರ ಮಾಡ್ತೀವಿ ಅಷ್ಟೇ. ಅಯ್ಯೋ ಇರ್ಲಿ ಬಿಡಿ ಸರ್, ಅವನು ಹಾಗೆ ಸ್ವಲ್ಪ ಟೆನ್ಷನ್ ಆಗ್ಬಿಡ್ತಾನೆ. ಹಾಂ ಸುಂದರ್ ಅವರೇ, ಹಾಂ ಸಂತೋಷ್ ಸರ್, ಲಾಸ್ಟ್ ಟೈಮ್ ನಿಮ್ಗೆ ದುಡ್ಡು ತಂದು ಕೊಟ್ನಲ್ಲ, ಹಾಗೆ ಇವತ್ತು ಸಾಯಂಕಾಲನೇ ನಿಮ್ಗೆ ತಂದು ಕೊಟ್ಬಿಡ್ತೀನಿ. ಹೌದಾ ಸರ್? ಸೂಪರ್ ಅಲ್ವಾ ಸರ್? ಒಳ್ಳೇದಾಯ್ತು. ಸರಿ, ನಾನು ಇನ್ನು ಬರ್ತೀನಿ. ಆಯ್ತು ಸರ್. ಬಾಯ್ ಸರ್. ಕ್ಷೇಮವಾಗಿ ಹೋಗಿ ಲಾಭವಾಗಿ ಬನ್ನಿ ಸರ್. ಆಯ್ತು ಒಳ್ಳೇದಾಗಲಿ. ಆಯ್ತು ಸರ್. ಬರ್ತೀನಿ. ಏನೋ ಇದು, ಒಂದೇ ದಿನದಲ್ಲಿ 5 ಲಕ್ಷಕ್ಕೆ 2 ಲಕ್ಷ ಲಾಭ. ನೀವು ಹೇಳ್ದಂಗೆ ಒಂಥರ ಲಾಟ್ರಿ ಕಣ, ಇದು ಲಾಟ್ರಿ ಹೊಡ್ದಂಗೆ. ಕೊಡು ಹ್ಯಾಂಡು. ಬಾ ಮಾಡ. ಈಗ ಹೇಗಿದೆ ಜಯಂತ್ ಅವರೇ? ರಾತ್ರಿ ಚೆನ್ನಾಗಿ ನಿದ್ರೆ ಮಾಡಿರೋ ಹಾಗಾಗಿದೆ? ಅಂದರೆ ನಾನು ಕೊಟ್ಟಿರೋ ಮಾತ್ರೆ ಚೆನ್ನಾಗಿ ಕೆಲಸ ಮಾಡಿದೆ ಅಂತ? ಯಾವ ಕೆಲಸನೂ ಮಾಡಿಲ್ಲ ಡಾಕ್ಟರ್. ಇದೇನು ಹೀಗೆ ಹೇಳ್ತೀರಾ? ನಾನು ಕೊಟ್ಟಿರೋದು ಒಳ್ಳೆ ಡೋಸೇಜ್ ಇರೋ ಮಾತ್ರೆ. ಆ ಮಾತ್ರೆ ತಗೊಂಡ್ರೆ 8 ಗಂಟೆಗಳ ಕಾಲ ಪ್ರಪಂಚನೇ ಮರೆತೋಗೋಷ್ಟು ನಿದ್ರೆ ಬರ್ತದೆ. ಅಲ್ಲ, ನೀವು ಹೇಳ್ತಾ ಇರೋದು ನೋಡಿದ್ರೆ ನೀವು ಮಾತ್ರೆನ ನುಂಗೇ ಇಲ್ವೇನೋ ಅನ್ನೋ ಥರ ಅನುಮಾನ ಬರ್ತಿದೆ ನನಗೆ. ಅಯ್ಯೋ, ಮಾತ್ರೆ ನಾನೇ ಕೊಟ್ಟಿದ್ದೀನಿ ಡಾಕ್ಟ್ರೆ. ಮಾತ್ರೆ ತಗೊಂಡಿದ್ದಾನೆ. ಹಾಗಾದರೆ ಕೆಲಸ ಮಾಡಿರ್ಬೇಕಲ್ಲ? ನಿನ್ನೆ ರಾತ್ರಿ ನಾನು ಜಾನ್ವಿ ಅವ್ರನ್ನ ಇಲ್ಲೇ ನೋಡಿದೆ ಡಾಕ್ಟರ್. ನನ್ನ ಈ ಕೈಗಳಿಂದ ಅವ್ರ ಕೈಯನ್ನು ಹಿಡಿದಿದ್ದೆ, ಅವ್ರ ಜೊತೆ ಮಾತಾಡಿದೆ ಕೂಡ. ಅವರು ಕೈಗಳನ್ನು ಬಿಡಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ರು. ಆ್ಯಂಡ್ ಆಮೇಲೆ ಏನಾಯ್ತು ನನಗೆ ಜ್ಞಾಪಕ ಇಲ್ಲ ಡಾಕ್ಟರ್. ನೋ ಚಾನ್ಸ್, ನಾಟ್ ಅಟ್ ಆಲ್. ನಮ್ಮ ಮೆಡಿಕಲ್ ಟರ್ಮ್ಸಲ್ಲಿ ಇದಕ್ಕೆ ಹ್ಯಾಲಿಸಿನೇಷನ್ ಅಂತಾರೆ. ನೀವು ಮೊದಲನೇ ಹಂತದಲ್ಲಿದ್ದೀರಾ ಅಂತ ಅನಿಸುತ್ತೆ. ಡಾಕ್ಟ್ರೆ, ಹಾಗಂದ್ರೆ ಏನು? ನಿಮಗೆ ಹೇಗೆ ಅರ್ಥೈಸೋದು ನೋಡಿ, ಹ್ಯಾಲಿಸಿನೇಷನ್ ಅಂತಂದರೆ ಅದೊಂದು ಇಲ್ಯೂಷನ್ ಅಂತ, ಅಂದರೆ ಭ್ರಮೆ ಅಂತ. ಉದಾಹರಣೆಗೆ ಜಯಂತ್, ನಿಮ್ಮನ್ನೇ ತಗೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಯಾರಾದರೂ ಇದ್ದರೆ, ಅಂದರೆ ನಿಮ್ಮ ಕಲ್ಪನೆಯಲ್ಲಿ ಯಾರಾದರೂ ಇದ್ದರೆ, ಅವರು ಬಂದಾಗೆ ನಿಮ್ಮ ಮುಂದೆ ಓಡಾಡೋ ಹಾಗೆ, ನಿಮ್ಮನ್ನು ನೋಡಿದ ಹಾಗೆ, ಎಲ್ಲೋ ಒಂದು ಬಚ್ಚಿಟ್ಕೊಂಡು ಇವ್ರನ್ನ ಕಾಡೋ ಹಾಗೆ ಆಗುತ್ತೆ. ಲಕ್ಷ್ಮೀ